RCB ಮತ್ತು SRH ನಡುವೆ ಮ್ಯಾಚ್ ಇದೆ. ಇವತ್ತಿನ ಮ್ಯಾಚ್ನಲ್ಲಿ ಯಾರು ಗೆಲ್ತಾರೆ? ನನ್ನ ಪ್ರಕಾರ ಹೇಳಬೇಕಂದ್ರೆ RCBನವರೇ ಗೆಲ್ತಾರೆ. ಯಾಕೆ ಅಂದರೆ RCBನವರು ಎಂಥ ಸ್ಟ್ರಗಲ್ಸ್ ಸಿಚುವೇಶನ್ಸ್ ಬಂದರೂ ಆ ಒಂದು ಸಿಚುವೇಶನ್ನ ತುಂಬ ಸುಲಭವಾಗಿ ಹ್ಯಾಂಡಲ್ ಮಾಡ್ತಾರೆ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಏನಪ್ಪ ಅಂದರೆ ಈ ಮುಂಬೈ ಎದುರುಗಡೆ ಆಡುವಾಗ RCB ಟೀಮ್ನಲ್ಲಿರುವಂಥ ಯಾವ ಪ್ಲೇಯರ್ಸ್ಗಳು ಅಷ್ಟೊಂದು ಚೆನ್ನಾಗಿ ಆಡ್ತಾ ಇರಲಿಲ್ಲ. ಆದರೆ ಆ ಮ್ಯಾಚ್ನಲ್ಲಿ ತುಂಬ ಅದ್ಭುತವಾಗಿ ಪರ್ಫಾರ್ಮೆನ್ಸ್ ಕೊಟ್ಟು ಲಾಸ್ಟ್ ಮೂಮೆಂಟಲ್ಲಿ ಗೆದ್ದಿದ್ದಾರೆ. ಇದರಲ್ಲಿ ಮುಂಬೈನವರು ಕೂಡ ಕೆಲವೊಂದು ತಪ್ಪು ಮಾಡಿದ್ರು, ಇಲ್ಲ ಅಂತ ಹೇಳೋದಿಲ್ಲ. ಆ ಒಂದು ಟೈಮ್ನಲ್ಲಿ RCB ಟೀಮ್ನಲ್ಲಿ ಇರುವಂಥ ಬ್ಯಾಟ್ಸ್ಮನ್ಗಳು ಬೌಲರ್ಗಳು ತಪ್ಪು ಮಾಡಿದ್ರು, ಅದನ್ನು ಅಡ್ವಾಂಟೇಜ್ ಆಗಿ ಮುಂಬೈನವರು ಯೂಸ್ ಮಾಡ್ಕೊಂಡಿಲ್ಲ. ಆದರೆ ಅದೇ RCBನವರು ತುಂಬ ಅದ್ಭುತವಾಗಿ ಸಿಕ್ಕಂಥ ಅವಕಾಶನ ತುಂಬ ಚೆನ್ನಾಗಿ ಯೂಸ್ ಮಾಡ್ಕೊಂಡ್ಬಿಟ್ಟು ಆ ಮ್ಯಾಚ್ನ ಗೆದ್ದರು. SRHನವರು ಗುಜರಾತ್ ಎದುರುಗಡೆ ಆಡಬೇಕಾದ್ರೆ ಅವ್ರಿಗೆ ಬಂದಿರುವಂಥ ವಿಕೆಟ್ಸ್ಗಳು ಸಡನ್ ಆಗಿ ಹೋಗಿದ್ರಲ್ವ, ಆ ಮ್ಯಾಚನ್ನು ಅವರು ಸರಿಯಾಗಿ ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕಾಗಿಲ್ಲ. ಕೊನೆಗೆ ಅವರು ಆ ಮ್ಯಾಚಿಂದ ಸೋತೋದ್ರು. ಕರೆಕ್ಟಾ? ಸದ್ಯಕ್ಕೆ ಇವಾಗ RCB ಟೀಮ್ನಲ್ಲಿರುವಂಥ ಬ್ಯಾಟ್ಸ್ಮನ್ಗಳು ಎಂಥ ಟಫ್ ಸಿಚುವೇಶನ್ ಇದ್ರು ಆ ಒಂದು ಸಿಚುವೇಶನ್ ಅಲ್ಲಿ ಸ್ಕ್ರೀಸ್ನಲ್ಲಿ ನಿಂತುಬಿಟ್ಟು ರನ್ಗಳನ್ನು ಹೊಡೆಯುವಂಥ ಕೆಪಾಸಿಟಿ ಇವರಿಗಿದೆ. ಆ ಒಂದು ಕೆಪಾಸಿಟಿ ಇದೆ ಅಂತ ಹೇಳಿದ್ರೆ SRHನವರು ಎಷ್ಟೇ ಪ್ರೆಷರ್ ಹಾಕಿದ್ರು ಆ ಒಂದು ಪ್ರೆಷರ್ ಹ್ಯಾಂಡಲ್ ಮಾಡೇ ಮಾಡ್ತಾರೆ. ಆದರೆ RCBನವರು ಪ್ರೆಷರ್ ಹಾಕಿದ್ರೆ SRHನವ್ರಿಗೆ ಹ್ಯಾಂಡಲ್ ಮಾಡುವಂಥ ಆ ಒಂದು ಮೈಂಡ್ ಸೆಟ್ ಇಲ್ಲ. ಇದು ನೆಟ್ ರನ್ ರೇಟ್ ಕೂಡ ತುಂಬ ಅದ್ಭುತವಾಗಿದೆ. ಹಾಗಾಗಿ ಇವತ್ತಿನ ಮ್ಯಾಚ್ನಲ್ಲಿ RCBದು ಬಲ ತುಂಬ ಚೆನ್ನಾಗಿದೆ. ಅದು ಪಿಚ್ ಹೇಗೆ ಇದ್ರೂ ಕೂಡ ಆ ಒಂದು ಪಿಚ್ನ ಫೇಸ್ ಮಾಡುವಂಥ ಅನುಭವ ಇವ್ರಿಗೆ ಆಲ್ರೆಡಿ ಬಂದಿದೆ. ಹಂಗಾಗಿ RCBನವರು ಬರೀ 4 ಮ್ಯಾಚಲ್ಲಿ ಸೋತಿದ್ದಾರೆ. ಆದರೂ ಕೂಡ ಈ SRHನವರು ಅದೇನೇ ಟ್ರಿಕ್ಸ್ ಆಗಲಿ, ಅವರು ಅದೆಷ್ಟೇ ತಯಾರಿ ಮಾಡ್ಕೊಂಡ್ಬಿಟ್ಟು ಬಂದರೂ ಕೂಡ ಇವತ್ತು RCB ಎದುರುಗಡೆ ಅವರು ಗೆಲ್ಲುವಂಥ ಚಾನ್ಸಸ್ಸು ತುಂಬ ಕಡಿಮೆ ಇದೆ. ಬೈ ಚಾನ್ಸ್ ಅವ್ರು ಏನಾದರೂ ಪೂರ್ತಿ ತಯಾರಿ ಮಾಡ್ಕೊಂಡ್ಬಂದರೂ ಕೂಡ ಅವರು ಗೆದ್ದರೂ ಕೂಡ ಪಾಯಿಂಟ್ಸ್ ಟೇಬಲಲ್ಲಿ ಟಾಪ್ಸ್ ಬರೋದು, ಅವರು ಟಾಪ್ನಲ್ಲಿ ಬರೋದು ಅಷ್ಟು ಸುಲಭ ಇಲ್ಲ ರೀ. ಆದರೂ ಕೂಡ ಇವತ್ತಿನ ಮ್ಯಾಚ್ನಲ್ಲಿ ಬಲ ಒಂಥರ ಫುಲ್ ಎನರ್ಜೆಟಿಕ್ ಮ್ಯಾಚ್ ನಡೆಯೋ ಥರ ಸಾಧ್ಯತೆ ಇದೆ. ಲಾಸ್ಟ್ ಬಾಲ್ವರೆಗೂ ಇವತ್ತಿನ ಮ್ಯಾಚ್ ಹೋಗೋದು ಗ್ಯಾರಂಟಿ. ನೋಡೋಣ ಇರಿ. ಇವತ್ತಿನ ಮ್ಯಾಚ್ನಲ್ಲಿ ಟಾಸ್ ಗೆದ್ದರೂ ಕೂಡ RCBನವರು ತುಂಬ ಅದ್ಭುತವಾಗಿ ರನ್ಗಳನ್ನು ಡಿಫೆಂಡ್ ಮಾಡ್ತಾರೆ. ಟಾಸ್ ಸೋತ್ರೆ ಈ SRHನವರು RCBಗೆ ಫಸ್ಟ್ ಟೈಮ್ ಬ್ಯಾಟಿಂಗ್ ಕೊಟ್ಟಾಗಲೂ ಕೂಡ ಇವರು 250+ ಸ್ಕೋರ್ನ ತುಂಬ ಅದ್ಭುತವಾಗಿ ಸೆಟ್ ಮಾಡುವಂಥ ಕೆಪಾಸಿಟಿ RCBನಲ್ಲಿರುವಂಥ ಬ್ಯಾಟ್ಸ್ಮನ್ಗಳಿಗೆ ಇದೆ. ಇನ್ನೊಂದು ಗುಡ್ ನ್ಯೂಸ್ ಏನಪ್ಪ ಅಂದರೆ ಇವತ್ತಿನ ಮ್ಯಾಚ್ನಲ್ಲಿ ಫಿಲ್ ಸಾಲ್ಟ್ ಬರ್ತಾರೆ ಅಂತ ಒಂದು ರೂಮರ್ಸ್ ಇದೆ. ಬೈ ಚಾನ್ಸ್ ಬಂದರು ಅಂತ ತಿಳ್ಕೊಳ್ಳಿ. ಇವತ್ತಿನ ಮ್ಯಾಚ್ನಲ್ಲಿ RCBನವರು 250 ಟಾರ್ಗೆಟ್ನ ಕೊಡ್ತಾರೆ. ಇನ್ನೊಂದು ಕಡೆ ಬೌಲರ್ಸ್ಗಳ ಬಗ್ಗೆ ಹೇಳ್ಬೇಕಂದ್ರೆ ಭುವನೇಶ್ವರ್ ಕುಮಾರ್ದು ಇನ್ಸೈಡ್ ಸ್ವಿಂಗು ಔಟ್ಸೈಡ್ ಸ್ವಿಂಗು ಅದೇನೋ ಹೇಳ್ತಾರೆ, ಅದೆಲ್ಲ ತುಂಬ ಚೆನ್ನಾಗಿ ವರ್ಕ್ ಆಗ್ತಾ ಇದೆ. ಇನ್ನೊಂದು ಕಡೆ ಜೋಸ್ ಹೆಸಲ್ವುಡ್ದು ಕೂಡ ಫಾರ್ಮಿಗೆ ಬಂದಿದ್ದಾನೆ. ಇನ್ನು ಜಾಕಬ್ ಡಫಿಗೂ ಕೂಡ ಆಡಿಸಿದ್ರೆ ತುಂಬ ಚೆನ್ನಾಗಿರುತ್ತೆ ರೀ. ಈ ರಸಿಕ್ ದಾರ್ ಬದಲು ಜಾಕಬ್ ಡಫಿನೇ ಬೌಲಿಂಗ್ ಮಾಡಿಸಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದು ಆ್ಯಂಗಲಲ್ಲಿ ರಸಿಕ್ ದಾರ್ ಲಾಸ್ಟ್ ಮೂಮೆಂಟಲ್ಲಿ ಬ್ಯಾಟಿಂಗ್ ಕೂಡ ತುಂಬ ಚೆನ್ನಾಗಿ ಮಾಡ್ತಾನೆ ಅಂತ ಹೇಳ್ತಾ ಇದ್ದಾರೆ. ಆದರೆ RCBನಲ್ಲಿ ಬೌಲಿಂಗ್ದು ಒಂದು ಸಪೋರ್ಟ್ ಬೇಕೇ ಬೇಕು. ಹಾಗಾಗಿ ನನ್ನ ಪ್ರಕಾರ ಈ ರಸಿಕ್ ದಾರ್ ಬದಲು ಜಾಕಬ್ ಡಫಿನ ಟೀಮ್ನಲ್ಲಿ ತಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ. RCBನವರು ಆಲ್ರೆಡಿ ತುಂಬ ಮ್ಯಾಚ್ಗಳನ್ನು ಗೆದ್ದಿರೋದ್ರಿಂದ 9 ಮ್ಯಾಚ್ಗಳನ್ನು ಗೆದ್ದು 18 ಪಾಯಿಂಟ್ಸ್ಗಳನ್ನು ತಗೊಂಡಿದ್ದಾರೆ. ಟೀಮ್ನಲ್ಲಿರುವಂಥ ಪೂರ್ತಿ ಟೀಮ್ ಎಲ್ಲ ತುಂಬ ಅದ್ಭುತವಾಗಿ ಸೆಟ್ ಆಗಿದೆ. ಇದು ಕೂಡ ಒಂದು ಪ್ಲಸ್ ಪಾಯಿಂಟ್. ನೋಡೋಣ ಇವತ್ತಿನ ಮ್ಯಾಚ್ನಲ್ಲಿ RCBನವರು ಇನ್ನೂ ಯಾವ ಥರ ಬ್ಯಾಟಿಂಗ್ ಆಡ್ತಾರೆ ಅಂತ ಇನ್ನೂ ಮ್ಯಾಚ್ ಶುರು ಆಗಿದ ಮೇಲೇ ಗೊತ್ತಾಗೋದು. ಅಂದರೆ ಬರೀ ಮೇಲ್ನೋಟಕ್ಕೆ ಅನ್ನೋಕ್ಕಿಂತ ಆನ್ ಗ್ರೌಂಡ್ನಲ್ಲಿ RCB ಟೀಮು ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ. ಇವತ್ತಿನ ಮ್ಯಾಚು ಗೆಲ್ಲುವಂಥ ಒಂದು ಒಲವು RCB ತುಂಬ ಸ್ಟ್ರಾಂಗ್ ಆಗಿ ತೋರಿಸ್ತಾ ಇದ್ದಾರೆ. ನೋಡೋಣ ರೀ, ಇವತ್ತಿನ ಮ್ಯಾಚ್ ಕಂಪ್ಲೀಟ್ ಮಾಡಿದ ಮೇಲೇ ಗೊತ್ತಾಗೋದು ಯಾರು ಗೆಲ್ತಾರೆ ಅಂತೇಳಿ. ಆದರೆ ನನಗಂತೂ ಪೂರ್ತಿ ಕಾನ್ಫಿಡೆನ್ಸ್ ಇದೆ ಗುರು. ಇವತ್ತು RCBನವರು ಬರೀ ಮ್ಯಾಚ್ ಗೆಲ್ಲೋದಲ್ಲ, ಒಂಥರ ಸೂಪರ್ ಎಂಟರ್ಟೈನ್ಮೆಂಟ್ ಕೊಡ್ತಾರೆ ಅಂತ ನಂಗೆ ಅನ್ನಿಸ್ತಾ ಇದೆ. RCBನವರೇ ಗೆಲ್ಲಬೇಕು.